ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸಂಘದ ಆಶ್ರಯದಲ್ಲಿ ಬಿಲ್ಲವ ಮಹಿಳಾ ಸಮಿತಿ ಹಾಗೂ ಯುವವಾಹಿನಿ ಬಂಟ್ವಾಳ ಘಟಕದ ಸಹಕಾರದೊಂದಿಗೆ ಬಂಟ್ವಾಳ ಬಂಡಾರಿಬೆಟ್ಟು ಎಸ್ವಿಎಸ್ ಶಾಲಾ ಮೈದಾನದಲ್ಲಿ 2026ನೇ ಸಾಲಿನ ಕೋಟಿ ಚೆನ್ನಯ್ಯ ಕ್ರೀಡೋತ್ಸವ ಜನವರಿ 25ರಂದು ಆದಿತ್ಯವಾರ ನಡೆಯಲಿದೆ ಎಂದು ಕೋಟಿ ಚೆನ್ನಯ್ಯ ಕ್ರೀಡೋತ್ಸವ ಸಮಿತಿ ಸಂಚಾಲಕ ಬೇಬಿ ಕುಂದರ್ ತಿಳಿಸಿದರು. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ಅನೇಕ ಕಾರ್ಯಕ್ರಮ ಮಾಡಿಕೊಂಡು ಬಂದಿದೆ. ನಮ್ಮ ಅಧ್ಯಕ್ಷರಾದಂಥ ಭುವನೇಶ್ ಪಂಚಕರವರ ನೇತೃತ್ವದಲ್ಲಿ ಕಳೆದ ತಿಂಗಳಿಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಮೊನ್ನೆ ಏಕತಾ ಭಜನೆ, ಆಮೇಲೆ ಗುರುವಂದನ ಕಾರ್ಯಕ್ರಮ, ವಿದ್ಯಾರ್ಥಿ ವೇತನ ಕಾರ್ಯಕ್ರಮ, ಇನ್ನು ಮುಂದಕ್ಕೆ ಕೂಡ ಬೇರೆ ಬೇರೆ ಅವರ ಯೋಜನೆಗಳಿವೆ. ಅದನ್ನು ಮುಂದಿನ ದಿನ ನಾವು ತಿಳಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಆದ್ಮೇಲೆ ಬಹಳ ವಿಶೇಷವಾಗಿ ಕಳೆದ ಕೋಟಿ ಚೆನ್ನಯ್ಯ ಕ್ರೀಡೋತ್ಸವದಲ್ಲಿ 10,000ಕ್ಕಿಂತ ಹೆಚ್ಚು ಬಂಟ್ವಾಳ ತಾಲೂಕಿನ ಬಿಲ್ಲವ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂಟ್ವಾಳ ತಾಲೂಕಿನ ಒಂದು ಬಿಲ್ಲವರ ಶಕ್ತಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ, ನಮ್ಮ ಒಂದು ಒಗ್ಗಟ್ಟನ್ನು ತೋರಿಸಿದಂಥ ಆ ಒಂದು ಕ್ರೀಡಾಕೂಟದ ಮುಖಾಂತರ ಈ ಸಲ 2ನೇ ವರ್ಷದ ಕ್ರೀಡಾಕೂಟ ಇದೇ ಬರುವ ತಾರೀಕು ಜನವರಿ ನಾಡದ್ದು ಭಾನುವಾರ 25ನೇ ತಾರೀಕನ್ನು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮ ಕಳೆದ ವರ್ಷ ಯಾವೆಲ್ಲ ಕ್ರೀಡಾಕೂಟ ಆಗಿದೆ ಅದೇ ರೀತಿ ಕ್ರೀಡಾಕೂಟ ನಡೀತಾ ಇದೆ. ವಿಶೇಷವಾಗಿ ನಮ್ಮ ದೇಶದ ಮಣ್ಣಿನ ಆಟ ಕಬಡ್ಡಿ ಆಟ. ಆ ಕಬಡ್ಡಿ ಆಟ ಕಳೆದ ಸಲ ನಾವು ಮಣ್ಣಿನಲ್ಲಿ ಆಡಿಸಿದ್ದೆವು. ಆದರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಅಪೇಕ್ಷೆ ಮೇರೆಗೆ ನಾವು ಕೂಡ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮ್ಯಾಟಲ್ಲಿ ಕಬಡ್ಡಿ ಆಗ್ತದೆ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಕೂಡ 10ರಿಂದ 15 ಜನ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರಿದ್ದಾರೆ. ಆದ್ದರಿಂದ ಅವರು ಕೂಡ ಮ್ಯಾಟಲ್ಲಿ ಆಡುವಂಥ ಆಟ. ಆದ್ದರಿಂದ ನಮ್ಮ ಸಮುದಾಯದವರು ಕೂಡ ಮ್ಯಾಟಲ್ಲೇ ಆಡಿ ತಮ್ಮ ಪ್ರತಿಭೆಯನ್ನು ತೋರಿಸ್ಬೇಕಂತೇಳಿ ಈ ಸಲ ನಾವು ಮ್ಯಾಟ್ ಕಬಡ್ಡಿಯನ್ನು ಪ್ರೋ ಮಾದರಿಯಲ್ಲಿ ಆಡಿಸ್ತಾ ಇದ್ದೇವೆ. 25ನೇ ತಾರೀಕು ಬೆಳಿಗ್ಗೆ 8:30 ಗಂಟೆಗೆ ಸರಿಯಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಮಂದಿರದಿಂದ ಕ್ರೀಡಾ ಜ್ಯೋತಿಯನ್ನು ವಾಹನ ಜಾಥದ ಮುಖಾಂತರ ಎಸ್ ಮೈದಾನ ತನಕ ಹೋಗಿ ಅಲ್ಲಿ ಕ್ರೀಡಾ ಜ್ಯೋತಿಯನ್ನು ಪಥಸಂಚಲನದ ಮುಖಾಂತರ ಮೈದಾನಕ್ಕೆ ಸುತ್ತುವರಿದು ವೇದಿಕೆಯಲ್ಲಿ ನಮ್ಮ ಸಮುದಾಯದ ಇಡೀ ದೇಶದ ಒಬ್ಬ ಆರ್ಥಿಕ ಮಂತ್ರಿಯಾಗಿದ್ದು ರಾಜಕೀಯ ಸಂಚಲನ ಮೂಡಿಸಿದಂಥ ಎಲ್ಲ ಸಮುದಾಯದ ಪ್ರೀತಿಯ ಒಬ್ಬ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಬಿ ಜನಾರ್ದನ್ ಪೂಜಾರಿಯವರು ದೀಪ ಬೆಳಗಿಸುವ ಮುಖಾಂತರ ಆ ಕ್ರೀಡಾಕೂಟಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ. ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಭುವನೇಶ್ ಪಂಚಕರವರು ವಹಿಸಲಿದ್ದಾರೆ. ಅದೇ ರೀತಿ ಗೌರವ ರಕ್ಷ ಸ್ವೀಕಾರವನ್ನು ಮಾಜಿ ರಾಜ್ಯಸಭಾ ಸದಸ್ಯರು ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾದಂಥ ಕೆ ಹರಿಪ್ರಸಾದ್ ಅವರು ವಹಿಸಲಿದ್ದಾರೆ. ಅದೇ ರೀತಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇನ್ಸ್ಪೆಕ್ಟರ್ ಪೊಲೀಸ್ ನಂದಿಗುಡಿ ಬೆಂಗಳೂರು ಗ್ರಾಮಾಂತರದ ಶ್ರೀ ಶಾಂತರಾಮ್ ಕುಂದರ್ ಅವರು ನೆರವೇರಿಸಿಕೊಳ್ಳಲಿದ್ದಾರೆ.